ಎಲ್ಲರಿಗೂ ನಮಸ್ಕಾರ. ಕಳೆದ ಅಧಿವೇಶನದಲ್ಲಿ ನಾವು ಓಮ್ಸ್ ಕಾನೂನು ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಇಂದಿನ ಅಧಿವೇಶನದಲ್ಲಿ ನಾವು ಕಿರ್ಚಾಫ್ ಕಾನೂನು ಬಗ್ಗೆ ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು. ಎ. ಘಟಕಗಳನ್ನು ಸರಣಿಯಲ್ಲಿ ಮತ್ತು ಸಮಾನಾಂತರವಾಗಿ ಸಂಪರ್ಕಿಸಿ. ಬಿ. ಕಿರ್ಚಾಫ್ನ ವೋಲ್ಟೇಜ್ ಕಾನೂನನ್ನು ಸಾಬೀತುಪಡಿಸಿ. ಸಿ. ಕಿರ್ಚಾಫ್ನ ಪ್ರಸ್ತುತ ಕಾನೂನನ್ನು ಸಾಬೀತುಪಡಿಸಿ. ಭಾಗ 1: ಸರಣಿ ಸರ್ಕ್ಯೂಟ್ಗೆ ಪರಿಚಯ. ಮೊದಲು ಸರಣಿ ಸಂಪರ್ಕದ ಬಗ್ಗೆ ಚರ್ಚಿಸೋಣ. ಸರಣಿ ಸರ್ಕ್ಯೂಟ್ ಅಥವಾ ಸಂಪರ್ಕವು ಎಲ್ಲಾ ಘಟಕಗಳನ್ನು ಕೊನೆಯಿಂದ ಕೊನೆಯವರೆಗೆ ಸಂಪರ್ಕಿಸಲಾಗಿದೆ. ಇದು ಮಾನವ ಸರಪಳಿಯಂತೆ ಒಂದೇ ಮಾರ್ಗ ಅಥವಾ ರೇಖೆಯನ್ನು ರೂಪಿಸುತ್ತದೆ. ಅದೇ ರೀತಿಯಲ್ಲಿ ಸರಣಿ ಸರ್ಕ್ಯೂಟ್ನಲ್ಲಿ ಎಲ್ಲಾ ಘಟಕಗಳು ಸಂಪರ್ಕಗೊಂಡಿವೆ, ಇನ್ನೊಂದು ಘಟಕದ ಇನ್ನೊಂದು ತುದಿಗೆ, ಇತ್ಯಾದಿ. ಇಲ್ಲಿ ಪ್ರತಿರೋಧಕಗಳು R1, R2, R3 ಮತ್ತು R4 ಒಂದೇ ಮಾರ್ಗವನ್ನು ರೂಪಿಸಲು ಸರಣಿಯಲ್ಲಿ ಒಂದರ ನಂತರ ಒಂದನ್ನು ಸಂಪರ್ಕಿಸಲಾಗಿದೆ. ಉದಾಹರಣೆ 1: 3 ಜನರು ಎ, ಬಿ ಮತ್ತು ಸಿ ಗಮ್ಯಸ್ಥಾನವನ್ನು ತಲುಪಲು ಒಂದೇ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಗಮ್ಯ ತಲುಪಲು ಒಂದೇ ದಾರಿ ಇರುವುದರಿಂದ ಮೂವರು ಒಂದೇ ದಾರಿಯಲ್ಲಿ ಸಾಗಬೇಕು. ಅಂತೆಯೇ ಸರಣಿಯ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಒಂದೇ ಮಾರ್ಗದಿಂದಾಗಿ ಪ್ರಸ್ತುತ ಹರಿವು ಒಂದೇ ಆಗಿರುತ್ತದೆ. ಉದಾಹರಣೆ 2: ಇಲ್ಲಿ ನೀರಿನ ಪೈಪನ್ನು ಟ್ಯಾಂಕ್ಗಳ ನಡುವೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಆದ್ದರಿಂದ ಪೈಪ್ನಲ್ಲಿ ನೀರಿನ ಹರಿವಿನ ಪ್ರಮಾಣ ಒಂದೇ ಆಗಿರುತ್ತದೆ. ಸರಣಿಯಲ್ಲಿ ವಿದ್ಯುತ್ ಸರ್ಕ್ಯೂಟ್ ಪ್ರಸ್ತುತ ಹರಿವು ಒಂದೇ ಮಾರ್ಗದ ಕಾರಣದಿಂದಾಗಿ ಯಾವಾಗಲೂ ಒಂದೇ ಆಗಿರುತ್ತದೆ. ಸರಣಿ ಸರ್ಕ್ಯೂಟ್ನಲ್ಲಿ ಯಾವುದೇ ಘಟಕಗಳು ವಿಫಲವಾದರೆ ಪ್ರಸ್ತುತ ಹರಿವಿಗೆ ಯಾವುದೇ ಮಾರ್ಗವಿಲ್ಲದ ಕಾರಣ ಸಂಪೂರ್ಣ ಸರ್ಕ್ಯೂಟ್ ವಿಫಲಗೊಳ್ಳುತ್ತದೆ. ಸಮಾನಾಂತರ ಸರ್ಕ್ಯೂಟ್ಗೆ ಪರಿಚಯ. ಸಮಾನಾಂತರ ಸರ್ಕ್ಯೂಟ್ ಅಥವಾ ಸಂಪರ್ಕಗಳ ಕುರಿತು ಚರ್ಚಿಸೋಣ. ಸಮಾನಾಂತರ ಸರ್ಕ್ಯೂಟ್ಗಳು ಅಥವಾ ಸಂಪರ್ಕಗಳು ಘಟಕಗಳು, ಬಹುಮಾರ್ಗಗಳು ಅಥವಾ ಮಾರ್ಗಗಳೊಂದಿಗೆ ಸಂಪರ್ಕ ಹೊಂದಿದವುಗಳಾಗಿವೆ. ಇಲ್ಲಿ ಪ್ರತಿರೋಧಕಗಳನ್ನು R1, R2, R3 ಮತ್ತು R4 ಅನ್ನು ಅವುಗಳ ಮೇಲ್ಭಾಗದ ತುದಿಗಳನ್ನು ಒಟ್ಟಿಗೆ ಜೋಡಿಸುವ ರೀತಿಯಲ್ಲಿ ಜೋಡಿಸಲಾಗುತ್ತದೆ ಮತ್ತು ಅವುಗಳ ಕೆಳಭಾಗದ ತುದಿಗಳನ್ನು ಒಟ್ಟಿಗೆ ಜೋಡಿಸಲಾಗುತ್ತದೆ. ಒಂದು ಉದಾಹರಣೆಯೊಂದಿಗೆ ಚರ್ಚಿಸೋಣ. ಇಲ್ಲಿ 3 ಜನರು ಎ, ಬಿ ಮತ್ತು ಸಿ ಒಂದೇ ಗಮ್ಯಸ್ಥಾನವನ್ನು ತಲುಪಲು 3 ವೈಯಕ್ತಿಕ ಮಾರ್ಗಗಳನ್ನು ಹೊಂದಿದ್ದಾರೆ. ಕಡಿಮೆ ಮಾರ್ಗ ಅಥವಾ ಕಡಿಮೆ ಟ್ರಾಫಿಕ್ನಿಂದಾಗಿ ವ್ಯಕ್ತಿ ಎ ಬಿಗಿಂತ ವೇಗವಾಗಿ ಗಮ್ಯಸ್ಥಾನವನ್ನು ತಲುಪಬಹುದು ಮತ್ತು ಕಡಿಮೆ ದೂರದ ಕಾರಣದಿಂದ ವ್ಯಕ್ತಿ ಬಿ ಸಿಗಿಂತ ವೇಗವಾಗಿ ತಲುಪಬಹುದು. ಅಂತೆಯೇ ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ಪಥದಲ್ಲಿನ ಪ್ರತಿರೋಧದ ಪ್ರಕಾರ ಪ್ರಸ್ತುತ ಹರಿವು ಭಿನ್ನವಾಗಿರುತ್ತದೆ. ಇನ್ನೊಂದು ಉದಾಹರಣೆಯನ್ನು ಚರ್ಚಿಸೋಣ. ಇಲ್ಲಿ ಮುಖ್ಯ ಟ್ಯಾಂಕ್ನಿಂದ ಪೈಪ್ಗಳ ಮೂಲಕ 3 ವಿಭಿನ್ನ ಟ್ಯಾಂಕ್ಗಳಿಗೆ ನೀರು ಹರಿಯುತ್ತದೆ. ಒಂದು ಹಂತದಲ್ಲಿ ನೀರಿನ ಹರಿವನ್ನು ಬೇರ್ಪಡಿಸುವ ಜಂಕ್ಷನ್ ಅನ್ನು ನೀವು ನೋಡಬಹುದು. ಜಂಕ್ಷನ್ನಲ್ಲಿ ಒಳಮುಖವಾಗಿ ಹರಿಯುವ ನೀರು 10 ಲೀಟರ್ ಆಗಿರಬಹುದು ಎಂದು ಭಾವಿಸೋಣ. ನೀರಿನ ಪೈಪ್ನ ಗಾತ್ರವನ್ನು ಅವಲಂಬಿಸಿ ಟ್ಯಾಂಕ್ ಎಗೆ 5 ಲೀಟರ್, ಟ್ಯಾಂಕ್ ಬಿಗೆ 3 ಲೀಟರ್ ಮತ್ತು ಟ್ಯಾಂಕ್ ಸಿಗೆ 2 ಲೀಟರ್ಗಳಿಂದ ಬೇರ್ಪಡಿಸಬಹುದು. ಎ, ಬಿ ಮತ್ತು ಸಿ ಟ್ಯಾಂಕ್ಗಳಿಗೆ ನೀರಿನ ಹರಿವಿನ ಪ್ರಮಾಣವನ್ನು ನೀವು ಸೇರಿಸಿದಾಗ ನೀವು 10 ಲೀಟರ್ಗಳನ್ನು ಪಡೆಯುತ್ತೀರಿ. ಅದು ಒಟ್ಟು 10 ಲೀಟರ್ ನೀರನ್ನು ಮಾಡುತ್ತದೆ. ಆದ್ದರಿಂದ ಅಂತಿಮವಾಗಿ ಜಂಕ್ಷನ್ನಲ್ಲಿ ಒಳಗಿನ ನೀರು ಹೊರಗಿನ ನೀರಿಗೆ ಸಮಾನವಾಗಿರುತ್ತದೆ. ಅದೇ ರೀತಿಯಲ್ಲಿ ಜಂಕ್ಷನ್ ಕಡೆಗೆ ಹರಿಯುವ ಪ್ರವಾಹದ ಮೊತ್ತವು ಹೊರಕ್ಕೆ ಹರಿಯುವ ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಪ್ರತಿರೋಧಕ ಮೌಲ್ಯವನ್ನು ಅವಲಂಬಿಸಿ ಪ್ರತಿ ಶಾಖೆಯ ಮೇಲೆ ಪ್ರವಾಹವನ್ನು ಯಾವಾಗಲೂ ವಿಂಗಡಿಸಲಾಗುತ್ತದೆ. ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಯಾವುದೇ ಘಟಕಗಳು ವಿಫಲವಾದರೆ ಆ ನಿರ್ದಿಷ್ಟ ಶಾಖೆ ಮಾತ್ರ ಪ್ರಸ್ತುತ ಹರಿವನ್ನು ಪಡೆಯುವುದಿಲ್ಲ, ಆದರೆ ಸರ್ಕ್ಯೂಟ್ನ ಉಳಿದ ಭಾಗವು ಪ್ರಸ್ತುತ ಹರಿವನ್ನು ಪಡೆಯುತ್ತದೆ. ಆದ್ದರಿಂದ ಉಳಿದ ಬಲ್ಬ್ಗಳು ಆನ್ ಆಗಿರುತ್ತವೆ. ಎಲ್ಲಾ ದೇಶೀಯ ವೈರಿಂಗ್ ಮತ್ತು ಬೀದಿ ದೀಪಗಳು ಸಮಾನಾಂತರ ಸಂಪರ್ಕಗಳನ್ನು ಬಳಸುತ್ತವೆ. ಕಿರ್ಚಾಫ್ ಕಾನೂನಿನ ಪರಿಚಯ. ಕಾನೂನುಗಳನ್ನು ಬಳಸಿಕೊಂಡು ಸರಣಿ ಮತ್ತು ಸಮಾನಾಂತರ ಸರ್ಕ್ಯೂಟ್ಗಳ ಬಗ್ಗೆ ಚರ್ಚಿಸೋಣ. ಕಿರ್ಚಾಫ್ ನಿಯಮವನ್ನು ಸರಣಿ ಮತ್ತು ಸಮಾನಾಂತರ ಸರ್ಕ್ಯೂಟ್ಗಳನ್ನು ಪ್ರದರ್ಶಿಸಲು ಬಳಸಲಾಗುತ್ತದೆ. ಕಿರ್ಚಾಫ್ ಜರ್ಮನ್ ವಿಜ್ಞಾನಿಯಾಗಿದ್ದು ಅವರು 2 ಕಾನೂನುಗಳನ್ನು ಒದಗಿಸುತ್ತಾರೆ. ಮೊದಲ ಮತ್ತು ಎರಡನೇ ಕಾನೂನುಗಳು. ಕಿರ್ಚಾಫ್ನ ಮೊದಲ ನಿಯಮವು ಸರಣಿ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಮತ್ತು ಪ್ರಸ್ತುತದ ವರ್ತನೆಯನ್ನು ತೋರಿಸುತ್ತದೆ. ಹೆರಾಸ್ನ ಎರಡನೇ ನಿಯಮವು ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹದ ವರ್ತನೆಯನ್ನು ತೋರಿಸುತ್ತದೆ. ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನು. ಮೊದಲು ನಾವು ಕಿರ್ಚಾಫ್ ಅವರ ಮೊದಲ ನಿಯಮವನ್ನು ನೋಡೋಣ. ಇದನ್ನು ಪ್ರಸ್ತುತ ಕಾನೂನು ಎಂದು ಕರೆಯುತ್ತಾರೆ. ಕಿರ್ಚಾಫ್ ಕಾನೂನು ಪ್ರಸ್ತುತ ಕಾನೂನು ಹೇಳುತ್ತದೆ, ಜಂಕ್ಷನ್ ಕಡೆಗೆ ಹರಿಯುವ ಒಟ್ಟು ಪ್ರವಾಹವು ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಜಂಕ್ಷನ್ನಿಂದ ಹೊರಡುವ ಒಟ್ಟು ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸರ್ಕ್ಯೂಟ್ನ ಯಾವುದೇ ನೋಡ್ನಲ್ಲಿನ ಪ್ರವಾಹಗಳ ಮೊತ್ತವು ನೋಡ್ನಿಂದ ಹೊರಗಿರುವ ಪ್ರವಾಹಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ನೋಡ್ನಿಂದ ಹರಿಯುವ ಪ್ರವಾಹದ ಪ್ರಮಾಣವು ಯಾವುದೇ ಕ್ಷಣದಲ್ಲಿ ಹರಿಯುವ ಮೊತ್ತಕ್ಕೆ ಸಮಾನವಾಗಿರುತ್ತದೆ.
ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಎಲೆಕ್ಟ್ರಿಕಲ್ ನೋಡ್ ನೀರಿನ ಪೈಪ್ಗಳ ಜಂಕ್ಷನ್ನಂತೆ ಕಾರ್ಯನಿರ್ವಹಿಸುತ್ತದೆ. ಅಲ್ಲಿ ಹೊರಹೋಗುವ ನೀರಿನ ಪ್ರಮಾಣವು ಬರುವ ಪ್ರಮಾಣಕ್ಕೆ ಸಮಾನವಾಗಿರುತ್ತದೆ. ಪ್ರಕರಣ 1. ಪ್ರಕರಣ 1ರಲ್ಲಿ R1 ಮತ್ತು RT ಪ್ರತಿರೋಧಕಗಳನ್ನು ಒಳಗೊಂಡಿರುವ ಎರಡು ಶಾಖೆಯ ಸರ್ಕ್ಯೂಟ್ಗಳು ಒಂದೇ ಮೌಲ್ಯಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿರುವುದನ್ನು ನೀವು ನೋಡಬಹುದು ಮತ್ತು ನೆಟ್ವರ್ಕ್ ಮೂಲಕ ಹರಿಯುವ ಒಟ್ಟು ಪ್ರವಾಹವು 10 ಆಂಪಿಯರ್ ಆಗಿದೆ. ಇಲ್ಲಿ ಎರಡು ಪ್ರತಿರೋಧಕಗಳು ಒಂದೇ ಮೌಲ್ಯಗಳನ್ನು ಹೊಂದಿವೆ. ಆದ್ದರಿಂದ ಜಂಕ್ಷನ್ J1ನಲ್ಲಿ ಪ್ರಸ್ತುತ I1 ಮತ್ತು I2 ಅನ್ನು ಸಮಾನವಾಗಿ ವಿಂಗಡಿಸಲಾಗಿದೆ. J1 ಮತ್ತು J2 ಜಂಕ್ಷನ್ಗಳಲ್ಲಿನ ಕಿರ್ಚಾಫ್ನ ಪ್ರಸ್ತುತ ಕಾನೂನಿನ ಪ್ರಕಾರ ಜಂಕ್ಷನ್ಗೆ ಪ್ರವೇಶಿಸುವ ಒಟ್ಟು ಪ್ರವಾಹವು ಜಂಕ್ಷನ್ನಿಂದ ಹೊರಡುವ ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಪ್ರಕರಣ 2. ಪ್ರಕರಣ 2ರಲ್ಲಿ ಎರಡು ಪ್ರತಿರೋಧಕಗಳು R1 ಮತ್ತು R2 6 ಮತ್ತು 4 ಓಮ್ಗಳ ವಿಭಿನ್ನ ಮೌಲ್ಯಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಪ್ರತಿ ಪ್ರತಿರೋಧಕದ ಮೂಲಕ ಪ್ರಸ್ತುತ ಹರಿವು ಒಂದೇ ಆಗಿರುವುದಿಲ್ಲ. ಅದೇ ಸಮಯದಲ್ಲಿ ಹೆಚ್ಚಿನ ಪ್ರತಿರೋಧಕ ಮೌಲ್ಯದ ಮೂಲಕ ಹರಿಯುವ ಪ್ರವಾಹವು ಕಡಿಮೆಯಾಗಿದೆ ಮತ್ತು ಕಡಿಮೆ ಪ್ರತಿರೋಧಕ ಮೌಲ್ಯದ ಮೂಲಕ ಹರಿಯುವ ಪ್ರವಾಹವು ಹೆಚ್ಚಾಗಿರುತ್ತದೆ ಎಂದು ನೀವು ಗಮನಿಸಬಹುದು. ಪರಿಣಾಮವಾಗಿ 6 ಓಮ್ ರೆಸಿಸ್ಟರ್ನಲ್ಲಿ ಹರಿಯುವ I1 ಪ್ರವಾಹವು 4 ಓಮ್ ರೆಸಿಸ್ಟರ್ನಲ್ಲಿ ಕಡಿಮೆ ಮತ್ತು ಹೆಚ್ಚಾಗಿರುತ್ತದೆ. ಪ್ರವಾಹವು ಪ್ರತಿರೋಧಕ್ಕೆ ವಿಲೋಮ ಅನುಪಾತದಲ್ಲಿರುವುದರಿಂದ. ಆದರೆ ಜಂಕ್ಷನ್ J1 ಮತ್ತು J2ನಲ್ಲಿ ಒಳಬರುವ ಮತ್ತು ಹೊರಹೋಗುವ ಪ್ರವಾಹಗಳು ಒಂದೇ ಆಗಿರುತ್ತವೆ. ಇದು ಕಿರ್ಚಾಫ್ನ ಪ್ರಸ್ತುತ ಕಾನೂನನ್ನು ಪೂರೈಸುತ್ತದೆ. ಪ್ರಕರಣ 3. ಪ್ರಕರಣ 3ರಲ್ಲಿ ಪ್ರತಿರೋಧಕಗಳು R1, R2, R3 ಮತ್ತು R4ನೊಂದಿಗೆ ಸಮಾನಾಂತರ ಸರ್ಕ್ಯೂಟ್ ಅನ್ನು ಹೊಂದೋಣ. ಸರ್ಕ್ಯೂಟ್ನಲ್ಲಿ ಹರಿಯುವ ಒಟ್ಟು ಪ್ರವಾಹವು 10 ಆಂಪ್ಸ್ ಎಂದು ಊಹಿಸಿ. ಇಲ್ಲಿ ಸಮಾನಾಂತರ ಸರ್ಕ್ಯೂಟ್ಗಳಲ್ಲಿ ರೆಸಿಸ್ಟರ್ ಮೌಲ್ಯಗಳನ್ನು ಅವಲಂಬಿಸಿ ಎಲ್ಲಾ ಶಾಖೆಗಳಲ್ಲಿ ಪ್ರಸ್ತುತ ಹರಿಯುತ್ತದೆ ಎಂದು ನೀವು ನೋಡಬಹುದು. ಕಡಿಮೆ ಪ್ರತಿರೋಧದ ಶಾಖೆಯಲ್ಲಿ ಹೆಚ್ಚು ಪ್ರವಾಹವು ಹರಿಯುತ್ತದೆ, ಆದರೆ ಹೆಚ್ಚಿನ ಪ್ರತಿರೋಧದ ಶಾಖೆಯಲ್ಲಿ ಕಡಿಮೆ ಪ್ರವಾಹವು ಹರಿಯುತ್ತದೆ ಮತ್ತು ಎಲ್ಲಾ ಪ್ರವಾಹವು ಅದೇ ಪ್ರಮಾಣದ ಪ್ರವಾಹದೊಂದಿಗೆ ಹಿಂತಿರುಗುತ್ತದೆ. ಆದ್ದರಿಂದ ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನು ತೃಪ್ತವಾಗಿದೆ. ಕಾರ್ಯ 1. ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸೋಣ. ಹಂತ 1. ಇಲ್ಲಿ ನೀವು ಸರಳ ಸರ್ಕ್ಯೂಟ್ ವೋಲ್ಟೇಜ್ ಮೂಲ ಅಥವಾ ಬ್ಯಾಟರಿ ಮತ್ತು 3 ಪ್ರತಿರೋಧಕಗಳು R1, R2 ಮತ್ತು R3ಯನ್ನು ಒಳಗೊಂಡಿರುತ್ತದೆ. ಅವುಗಳು ಪರಸ್ಪರ ಮತ್ತು ಮೂಲಕ್ಕೆ ಸಮಾನಾಂತರವಾಗಿ ಸಂಪರ್ಕ ಹೊಂದಿವೆ. ಹಂತ 2. ಎಲ್ಲ 3 ರೆಸಿಸ್ಟರ್ಗಳನ್ನು ಮೂಲಕ್ಕೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ. ಒಂದು ತುದಿ ಧನಾತ್ಮಕ ಟರ್ಮಿನಲ್ಗೆ ಮತ್ತು ಇನ್ನೊಂದು ತುದಿ ಋಣಾತ್ಮಕ ಟರ್ಮಿನಲ್ಗೆ. ಅದೇ ರೀತಿ ವೋಲ್ಟ್ ಮೀಟರ್ ಸಂಪರ್ಕಗಳಿಗೆ. ಹಂತ 3. ಸಮಾನಾಂತರ ಸಂಪರ್ಕಗಳ ಕಾರಣದಿಂದಾಗಿ ಬ್ಯಾಟರಿ ಘಟಕದಲ್ಲಿ ನೀವು ಹೊಂದಿಸಿರುವ ಪ್ರತಿರೋಧಕಗಳಲ್ಲಿ ಅದೇ ವೋಲ್ಟೇಜ್ ಅಸ್ತಿತ್ವದಲ್ಲಿರುತ್ತದೆ. ನಾವು ಈಗಾಗಲೇ ಚರ್ಚಿಸಿದಂತೆ I1, I2 ಮತ್ತು I3 ಎಂದು 3 ಶಾಖೆಗಳಲ್ಲಿ ಕ್ರಮವಾಗಿ R1, R2 ಮತ್ತು R3 ಪ್ರತಿರೋಧಕಗಳಲ್ಲಿ ವಿತರಿಸಲಾಗಿದೆ. ಹಂತ 4. ಈಗ ವೇರಿಯೇಬಲ್ ಪವರ್ ಸಪ್ಲೈ ಯೂನಿಟ್ನಾದ್ಯಂತ ಸಮಾನಾಂತರವಾಗಿ ವೋಲ್ಟ್ ಮೀಟರ್, ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಒಂದು ಆಮಿಟರ್ ಮತ್ತು 3 ಆಮಿಟರ್ಗಳನ್ನು 3 ರೆಸಿಸ್ಟರ್ಗಳು R1, R2 ಮತ್ತು R3ನೊಂದಿಗೆ ಸರಿಯಾದ ಶ್ರೇಣಿಯೊಂದಿಗೆ ತಂತಿಯನ್ನು ಬಳಸಿ ಸಂಪರ್ಕಿಸಿ. ಹಂತ 5. ಸಾಮಾನ್ಯ ಆಮಿಟರ್ ಶ್ರೇಣಿಯು ಎಲ್ಲಾ 3 ಶಾಖೆಯ ಪ್ರವಾಹಗಳಾದ I1, I2 ಮತ್ತು I3ಯನ್ನು ಸಾಗಿಸಲು ಸಾಕಷ್ಟು ದೊಡ್ಡದಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 6. ವೇರಿಯೇಬಲ್ ಪವರ್ ಸಪ್ಲೈ ಯೂನಿಟ್ನಲ್ಲಿ ವಿಭಿನ್ನ ವೋಲ್ಟೇಜ್ಗಳನ್ನು ಹೊಂದಿಸಿ ಮತ್ತು ನೀಡಿರುವ ಟ್ಯಾಬ್ಯುಲೇಷನ್ನೊಂದಿಗೆ ವೋಲ್ಟ್ ಮೀಟರ್ ಮತ್ತು ಆಮಿಟರ್ ರೀಡಿಂಗ್ಗಳನ್ನು ಪರಿಶೀಲಿಸಿ. ಟ್ಯಾಬ್ಯುಲೇಷನ್ನಿಂದ ಆಮಿಟರ್ ರೀಡಿಂಗ್ ಆಮಿಟರ್ ರೀಡಿಂಗ್ಗಳು I1, I2 ಮತ್ತು I3 ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನನ್ನು ಪರಿಶೀಲಿಸಲಾಗಿದೆ. ಕಿರ್ಚಾಫ್ನ ವೋಲ್ಟೇಜ್ ಕಾನೂನು. ಕಿರ್ಚಾಫ್ನ ಎರಡನೇ ನಿಯಮಕ್ಕೆ ಹೋಗೋಣ. ಇದನ್ನು ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ಎಂದು ಕರೆಯುತ್ತಾರೆ. ಕಿರ್ಚಾಫ್ನ ವೋಲ್ಟೇಜ್ ನಿಯಮವು ಸರಣಿ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಪ್ರವಾಹದ ವರ್ತನೆಯನ್ನು ವಿವರಿಸುತ್ತದೆ. ಯಾವುದೇ ಕ್ಲೋಸ್ ಸರ್ಕ್ಯೂಟ್ನ ಸುತ್ತಲಿನ ಎಲ್ಲಾ ವೋಲ್ಟೇಜ್ಗಳ ಬೀಜಗಣಿತ ಮೊತ್ತವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಎಂದು ಕಿರ್ಚಾಫ್ನ ವೋಲ್ಟೇಜ್ ಕಾನೂನು ಹೇಳುತ್ತದೆ. ಕಾನೂನನ್ನು ಚರ್ಚಿಸುವ ಮೊದಲು ನಾವು ವೋಲ್ಟೇಜ್ ಡ್ರಾಪ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ವೋಲ್ಟೇಜ್ ಡ್ರಾಪ್ ಎಂದರೇನು? ವೋಲ್ಟೇಜ್ ಡ್ರಾಪ್ ಎನ್ನುವುದು ವೋಲ್ಟೇಜ್ ಅಥವಾ ವೋಲ್ಟೇಜ್ ನಷ್ಟದಲ್ಲಿನ ಇಳಿಕೆಯಾಗಿದ್ದು, ಅದು ಪ್ರತಿರೋಧದ ಮೂಲಕ ಪ್ರಸ್ತುತ ಹರಿಯುವಾಗ ಸಂಭವಿಸುತ್ತದೆ. ಪ್ರತಿರೋಧವು ಪ್ರವಾಹದ ಹರಿವನ್ನು ವಿರೋಧಿಸುವ ವಾಹಕದ ಆಸ್ತಿ ಎಂದು ನಿಮಗೆ ಈಗಾಗಲೇ ತಿಳಿದೇ ಇದೆ ಮತ್ತು ಪ್ರಸ್ತುತ ಹರಿವು ವೋಲ್ಟೇಜ್ ಅಥವಾ EMFನಿಂದ ಉಂಟಾಗುತ್ತದೆ. ಆಹಾರ ವ್ಯರ್ಥವಾದರೆ ಅಡುಗೆ ಮಾಡುವವನಿಗೆ ನಷ್ಟವಾಗುವುದಿಲ್ಲ. ಆಹಾರವನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡಿದ ವ್ಯಕ್ತಿಗೆ ನಷ್ಟವಾಗುತ್ತದೆ. ಅಂತೆಯೇ ಪ್ರತಿರೋಧವು ವೋಲ್ಟೇಜ್ ಅಥವಾ EMF ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಪ್ರಸ್ತುತವಲ್ಲ. ವೋಲ್ಟೇಜ್ ಡ್ರಾಪ್ ಪ್ರಮಾಣವನ್ನು ರೆಸಿಸ್ಟರ್ಗೆ ಅಡ್ಡಲಾಗಿ ಅಥವಾ ಸಮಾನಾಂತರವಾಗಿ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸುವ ಮೂಲಕ ಅಳೆಯಬಹುದು.
ಪ್ರಕರಣ 1. ಈ ಸಂದರ್ಭದಲ್ಲಿ ಅದೇ ಮೌಲ್ಯದೊಂದಿಗೆ 1 ರೆಸಿಸ್ಟರ್ R1 ಮತ್ತು R2 ಅನ್ನು ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. R1 ಮತ್ತು R2 ಅಡ್ಡಲಾಗಿ ವೋಲ್ಟೇಜ್ ಡ್ರಾಪ್ಸ್ ಕ್ರಮವಾಗಿ V1 ಮತ್ತು V2 ವೋಲ್ಟ್ ಮೀಟರ್ಗಳನ್ನು ಬಳಸಿಕೊಂಡು ಅಳೆಯಲಾಗುತ್ತದೆ. ಅವರು ಒಂದೇ ಮೌಲ್ಯವನ್ನು ಹೊಂದಿರುವ ಕಾರಣ ವೋಲ್ಟೇಜ್ ಡ್ರಾಪ್ ಒಂದೇ ಆಗಿರುತ್ತದೆ. ವೋಲ್ಟೇಜ್ ಡ್ರಾಪ್ಸ್ V1 ಮತ್ತು V2 ಮೊತ್ತವು ಇನ್ಪುಟ್ ಪೂರೈಕೆ ವೋಲ್ಟೇಜ್ಗೆ ಸಮನಾಗಿರುತ್ತದೆ. ಆದ್ದರಿಂದ ಉಳಿದ ವೋಲ್ಟೇಜ್ ಶೂನ್ಯವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಪರಿಶೀಲಿಸಲಾಗುತ್ತದೆ. ಪ್ರಕರಣ 2. ಇಲ್ಲಿ 2 ಪ್ರತಿರೋಧಕಗಳು R1 ಮತ್ತು R2 ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿವೆ. ಪ್ರತಿ ರೆಸಿಸ್ಟರ್ನಲ್ಲಿನ ವೋಲ್ಟೇಜ್ ಡ್ರಾಪ್ ಅನ್ನು ಕ್ರಮವಾಗಿ V1 ಮತ್ತು V2 ಎಂಬ 2 ವೋಲ್ಟ್ ಮೀಟರ್ಗಳೊಂದಿಗೆ ಅಳೆಯಲಾಗುತ್ತದೆ. ರೆಸಿಸ್ಟರ್ ಮೌಲ್ಯ R1 R2 ಗಿಂತ ಹೆಚ್ಚಿರುವುದರಿಂದ ಪ್ರತಿರೋಧಕ R1 ನಲ್ಲಿ ವೋಲ್ಟೇಜ್ ಡ್ರಾಪ್ V1 V2 ಗಿಂತ ಹೆಚ್ಚಾಗಿರುತ್ತದೆ. ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಸಾಬೀತುಪಡಿಸಲು ವೋಲ್ಟೇಜ್ ಡ್ರಾಪ್ಸ್ V1 ಮತ್ತು V2 ಇನ್ಪುಟ್ ಪೂರೈಕೆ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ.